ಇವತ್ತಿನ ಸ್ಪೆಷಲ್ ಎಲ್ಲರೂ ಇಷ್ಟಪಡುವ ಸಿಹಿ ತಿಂಡಿ ರಸಗುಲ್ಲ. ಹೆಸರೇ ಹೇಳುವಂತೆ ಸಿಹಿಯಾದ ರಸಗಳಿಂದ ಕೂಡಿರುವ ಈ ಸಿಹಿಯನ್ನು ಸವಿದರೆ ನಾಲಿಗೆ ಮತ್ತೆ ಮತ್ತೆ ಚಪ್ಪರಿಸಲು ಬಯಸುವುದು. ಈ ಖಾದ್ಯವು ಪೂರ್ವ ಭಾರತದಲ್ಲಿ ಹುಟ್ಟಿಕೊಂಡಿತು. ಇಂದಿನ ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ತಾವು ಇದರ ಜನ್ಮಸ್ಥಳವೆಂದು ನಾನಾ ಬಗೆಯಲ್ಲಿ ಹಕ್ಕು ಸಾಧಿಸಿವೆ. 2015ರಲ್ಲಿ ಒಡಿಶಾ ಸರ್ಕಾರವು ರಚಿಸಿರುವ ಒಂದು ಸಮಿತಿಯು ಪುರಿ ಜಗನ್ನಾಥ್ ದೇವಾಲಯದಲ್ಲಿ ಅರ್ಪಿಸಲಾಗುವ ಈ ಸಿಹಿ ತಿಂಡಿಯು ಒಡಿಶಾದಲ್ಲಿ ಹುಟ್ಟಿಕೊಂಡಿತು ಎಂದು ವಾದಿಸಿತು. ಪಶ್ಚಿಮ ಬಂಗಾಳದ ಮತ್ತು ಒಡಿಶಾ ಪ್ರದೇಶದಲ್ಲಿ ಲಕ್ಷ್ಮೀ ದೇವಾಲಯ ಆರಾಧನೆ ಹಾಗೂ ನವರಾತ್ರಿಯ ಆಚರಣೆಗೆ ಈ ವಿಶೇಷ ನೈವೇದ್ಯವನ್ನಾಗಿ ರಸಗುಲ್ಲವನ್ನು ತಯಾರಿಸಲಾಗುತ್ತೆ. ಸುಲಭ ಹಾಗೂ ಸರಳ ವಿಧಾನಗಳಲ್ಲಿ ಕೂಡಿರುವ ಈ ಪಾಕವಿಧಾನವನ್ನು ನೀವು ಮನೆಯಲ್ಲಿ ತಯಾರಿಸಿ ಹೇಗೆ ತಯಾರಿಸುವುದು ಎಂದು ಹೇಳಿಕೊಡುವೆ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ರಸಗುಲ್ಲ ಮಾಡೋ ವಿಧಾನ ನೋಡ್ಕೊಳ್ಳೋಣ. ನಾನು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಇದನ್ನು ಗಟ್ಟಿ ಹಾಲು ತೊಗೊಂಡಿದ್ದೀನಿ. ಇದು ಈಗ ಕುದಿಯಲ್ಲಿ ಇಡ್ತಾ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ಕುದಿ ಬಂದಿದೆ. ಹಿಂಗೆ ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ನಿಂಬೆಹಣ್ಣು ಹಿಂಡ್ಕೋಬೇಕು. ನಾನು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇದು ಪೂರ್ತಿಯಾಗಿ ಸ್ಟವ್ ಆಫ್ ಮಾಡ್ಕೊಂಬಿಡಬೇಕು. ನೋಡಿ, ಈ ಥರ ಒಂದು ಅರ್ಧ ಹೋಳು ಹಿಂಡಾದ್ಮೇಲೆ ನಿಂಬೆ ರಸ ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ಸ್ಪೂನ್ ಆಡಿಸ್ಬಿಟ್ಟು ಮತ್ತೆ ಇನ್ನೊಂದು ಅರ್ಧ ಈಗ ನಾನು ಹಿಂಡ್ತಾ ಇದ್ದೀನಿ. ನೋಡಿ, ಇದು ಹಿಂಡಾದ್ಮೇಲೆ 1 ನಿಮಿಷ ಬಿಡೋಷ್ಟೊತ್ತಿಗೆ ಇದು ನೀರು ಸಪ್ರೇಟು ಮತ್ತು ಇದು ಹಾಲಲ್ಲಿರೋದೆಲ್ಲ ಗಟ್ಟಿ ಸಪ್ರೇಟ್ ಆಗಿಬಿಡುತ್ತೆ. ನೋಡಿ, ಹಾಗೆ ಸ್ಪೂನ್ ಆಡಿಸ್ತಾ ಇರಬಾರ್ದು. ಅದಕ್ಕೆ ಸ್ವಲ್ಪ ಜಸ್ಟ್ ಮಿಕ್ಸ್ ಮಾಡಬೇಕು. ನಿಂಬೆಹಣ್ಣಿನ ರಸ ಎಲ್ಲ ಕಡೆ ಆಗೋ ಥರ ನಾವು ಮಿಕ್ಸ್ ಮಾಡಿ ಬಿಟ್ಬಿಡ್ಬೇಕು 1 ನಿಮಿಷ. ನೋಡಿ, ಈ ಥರ ನಿಧಾನಕ್ಕೆ ಕೈ ಆಡಿಸ್ಬಿಟ್ಟು ಬಿಟ್ಬಿಡ್ಬೇಕು ಇದಕ್ಕೆ 1 ನಿಮಿಷ. ನೋಡಿ, 1 ನಿಮಿಷ ಆಗಿದೆ. ಈಗ ನೋಡಿ, ಪೂರ್ತಿ ನೀರು ಸಪ್ರೇಟ್ ಆಗಿಬಿಟ್ಟಿದೆ ಇದರಲ್ಲಿರೋದು. ಇದನ್ನು ಒಂದು ಬಟ್ಟೆಯಲ್ಲಿ ನಾವು ಸೋದಿಸ್ಕೊಳ್ಳೋಣ. ಈ ಥರ ಕಾಟನ್ ಬಟ್ಟೆಯಲ್ಲಿ ಸೋದಿಸ್ಕೊಂಡ್ರೆ ನೀರು ಆಚೆ ಬರೋದಕ್ಕೆ ತುಂಬ ಚೆನ್ನಾಗಿ ನಾವು ಹಿಂಡ್ಕೊಂಡ್ಬಿಡ್ಬೋದು ಇದನ್ನು. ನೋಡಿ, ಇದು ನಿಂಬೆಹಣ್ಣು ಹಿಂಡಿರೋಕ್ಕೋಸ್ಕರ ನಾನು ಮತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದರಲ್ಲಿರೋ ಹುಳಿ ಎಲ್ಲ ಆಚೆ ಬರಲಿ ಅಂತ ನಾನು ನೀರು ಹಾಕ್ಬಿಟ್ಟು ಇದನ್ನೆಲ್ಲ ತೆಗಿತಾ ಇದ್ದೀನಿ. ನೋಡಿ, ಈ ಥರ ಮಾಡಿಕೊಂಡ್ರೆ ಹುಳಿ ಎಲ್ಲ ಬಂದ್ಬಿಡುತ್ತೆ. ಇದರಲ್ಲಿರೋ ನೀರೆಲ್ಲ ಬಂದ್ಬಿಡ್ಬೇಕು. ಹಾಗೆ ನಿಧಾನಕ್ಕೆ ನಾವು ಪೂರ್ತಿಯಾಗಿ ಹಿಂಡ್ಕೊಂಡ್ಬಿಡ್ಬೇಕು ಇದನ್ನು. ಇಲ್ಲ ಟೈಮ್ ಇದ್ದರೆ ಒಂದು ಎದಕ್ಕಾದರೂ ನೇತು ಹಾಕಿ 1 ಅವರ್ ಬಿಟ್ಬಿಟ್ರೆ ಇರೋ ನೀರೆಲ್ಲ ಆಚೆ ಬಂದ್ಬಿಡುತ್ತೆ. ಇದಕ್ಕೆ ಗಂಟು ಹಾಕ್ಬಿಟ್ಟು ನಾವು ನೇತು ಹಾಕಿದ್ರೂ ಬರುತ್ತೆ. ಇಲ್ಲಾಂದರೆ ಕೈಯಲ್ಲೇ ನಾನು ಪೂರ್ತಿಯಾಗಿ ಹಿಂಡಿ ತೆಗೆದಿದ್ದೀನಿ. ನೋಡಿ, ನೀರೆಲ್ಲ ಆಚೆ ಬಂದಿದೆ, ಗಟ್ಟಿ ಉಳ್ಕೊಂಡಿದೆ ಮಾತ್ರ. ಇದನ್ನು ಚೆನ್ನಾಗಿ ನಾವು ಮಿದ್ಕೋಬೇಕಾಗತ್ತೆ. ಹಿಟ್ಟು ಯಾವ ಥರ ಕಲಿಸ್ಕೋತೀವೋ ಆ ಥರ ಒಂದು 2 ನಿಮಿಷ ಇದನ್ನು ಒಂಥರ ಸ್ಮೂತ್ ಪೇಸ್ಟ್ ಥರ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಈ ಥರ ಕಲಿಸ್ಕೋಬೇಕು. ಆ ಥರ ಕಲಿಸ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಪಾಕದಲ್ಲೆಲ್ಲ ಇದು ಒಡೆದ್ಬಿಡುತ್ತೆ. ಹಾಗಾಗಿ ನಾವು ಇದನ್ನು ನಿಧಾನಕ್ಕೆ ಈ ಥರ ಕೈ ಸಹಾಯದಿಂದ ಪೂರ್ತಿಯಾಗಿ ಇದನ್ನು ನಾವು ಈ ಥರ ಕಲಿಸ್ಕೋಬೇಕು. ಮಿನಿಮಮ್ ನಾವು ಒಂದು 2 ನಿಮಿಷ ಕಲಿಸ್ಕೊಂಡಾಗ ಒಂಥರ ಸ್ಮೂತ್ ಪೇಸ್ಟ್ ಥರ ಆಗುತ್ತೆ. ಅಲ್ಲಿವರೆಗೂ ನಾವು ಈ ಥರ ಕಲಿಸ್ಕೋಬೇಕಾಗತ್ತೆ. ಇದನ್ನು ಈ ಥರ ಕಲಿಸ್ಕೊಂಡಾಗ ಮಾತ್ರ ಇದು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಎಲ್ಲ ಬಿಟ್ಕೊಳ್ಳುತ್ತೆ ಪಾಕದಲ್ಲಿ. ಹಾಗಾಗಿ ನಾವು ಈ ಥರ ಕಲಿಸ್ಕೋಬೇಕು. ರಸಗುಲ್ಲ ಅಂದಿದ ತಕ್ಷಣ ತುಂಬ ಕಷ್ಟ ಇದೆ, ಹೆಂಗೆ ಮಾಡೋದು ಅನ್ನೋರಿಗೆ ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಯಾರಾದರೂ ಗೆಸ್ಟ್ ಬರ್ತಾರಂದರೆ ಸ್ಪೆಷಲ್ಲಾಗಿ ಮಾಡ್ಕೋಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ. ಈ ಥರ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ನೋಡಿ, ಇದೇ ಥರ ನಾನು ಒಂದು 2 ನಿಮಿಷ ನಾನು ಈ ಥರ ಕಲಿಸಿದ್ದೀನಿ ಇದನ್ನು. ಇದನ್ನು ಗಡಿಬಿಡಿ ಮಾಡಿ ಉಂಡೆ ಮಾಡೋಕ್ಕೆ ಹೋಗಬಾರ್ದು. ಅದು ಸ್ಮೂತ್ ಪೇಸ್ಟ್ ಆಗೋವರೆಗೂ ನಾವು ಈ ಥರ ಕಲಿಸ್ಕೋಬೇಕು. ಈಗ ಸ್ಮೂತ್ ಆಗಿದೆ. ಇದು ನಾನು ಈಗ ಉಂಡೆ ಮಾಡ್ತಾ ಇದ್ದೀನಿ. ನೋಡಿ, ನಾವು ಯಾವ ಸೈಜಲ್ಲಿ ಬೇಕೋ ಮಾಡ್ಕೋಬೋದು. ಇದು ಪಾಕದಲ್ಲಿ ಕುದ್ದಾಗ ಇನ್ನೂ ಡಬಲ್ ಆಗುತ್ತೆ, ದಪ್ಪ ಆಗುತ್ತೆ. ಹಾಗಾಗಿ ನಾವು ನೋಡಿಕೊಂಡು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ನಾವು ಮಾಡ್ಕೋಬೇಕು. ನೋಡಿ, ನಾನು ನಿಂಬೆಹಣ್ಣಿನಗಿಂತಲೂ ಸ್ವಲ್ಪ ಚಿಕ್ಕ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ.
ಇದು ಬೆಂದ ಮೇಲೆ ಪೂರ್ತಿಯಾಗಿ ನಿಂಬೆಹಣ್ಣು ಥರ ಆಗುತ್ತೆ ನೋಡಿ. ಅರ್ಧ ಲೀಟ್ರಲ್ಲಿ 9 ಪೀಸ್ ಆಗಿದೆ ಇದು. ನಾನು ಇದಕ್ಕೆ 1 ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 1 ಬಟ್ಲೆ ಅಂದರೆ ಒಂದು 200 ಗ್ರಾಮಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲಿಗೆ. ಇದಕ್ಕೆ ಒಂದು 2 ಬಟ್ಲಷ್ಟು ನಾನು ನೀರು ಹಾಕೋತಾ ಇದ್ದೀನಿ. ನಾವು ಒಂದು 15 ನಿಮಿಷ ಕುದಿಸ್ಬೇಕು, ಹಾಗಾಗಿ ಇದು ಕಡಿಮೆ ಆಗುತ್ತೆ. ಒಂದು 2 ಏಲಕ್ಕಿನ ನಾನು ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದು ಸಿಪ್ಪೆ ಸಮೇತ ಹಾಕ್ಬಿಡಿ, ಚೆನ್ನಾಗಿರುತ್ತೆ. ನಾನೀಗ ಈ ರಸಗುಲ್ಲನ ಇದರಲ್ಲಿ ಪಾಕದಲ್ಲಿ ಹಾಕ್ತಾಯಿದ್ದೀನಿ. ಪಾಕ ಅಂದರೆ ಜಸ್ಟ್ ಸಕ್ಕರೆ ಹಾಕಿ ಕುದಿಯೋ ನೀರಿಗೆ ಸಕ್ಕರೆ ಕರಗಿದ ಮೇಲೆ ಹಾಕ್ಬಿಡಬೇಕು ನೋಡಿ. ಹಾಕಿದ್ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಒಂದು 15 ನಿಮಿಷ ಇದೇ ಥರ ಕುದಿಸ್ಕೋಬೇಕು. ಮುಚ್ಚಳ ಪೂರ್ತಿಯಾಗಿ ಮುಚ್ಚಬಾರ್ದು, ಸ್ವಲ್ಪ ಓಪನ್ ಇಟ್ಬಿಟ್ಟು ನಾವು ಇದನ್ನು ಈ ಥರ ಮುಚ್ಚಬೇಕು. ಇಲ್ಲಾಂದರೆ ಉಕ್ಬಿಡುತ್ತೆ, ಎಲ್ಲ ಆಚೆ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಓಪನ್ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ನೋಡಿ. ಈಗ ನಾನು ಇದನ್ನು 15 ನಿಮಿಷ ಕುದಿಸಿದ್ದೀನಿ. ಆಗಾಗ ತಿರುಗಿಸ್ಕೊಬೇಕು, ನಾನು ತಿರುಗಿಸಿಲ್ಲ, ಹಾಗಾಗಿ ಸ್ವಲ್ಪ ಚಪ್ಪಟೆ ಆಗಿದೆ. ಪೂರ್ತಿ ರೌಂಡಾಗಿ ಬರಬೇಕು ಅಂದರೆ ನಾವು ಒಂದು 2 ರಿಂದ 3 ನಿಮಿಷಕ್ಕೆ ಒಂದೊಂದು ಸಲ ನಾವು ಇದನ್ನು ಸ್ಪೂನಿಂದ ತಿರುಗಿಸ್ಕೋಬೇಕು, ರೌಂಡ್ ಶೇಪಲ್ಲಿ ಬರುತ್ತೆ ನೋಡಿ. ಸ್ಪಾಂಜಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ರಸಗುಲ್ಲ ನೋಡಿ. ಈಗ ಇದು ರೆಡಿಯಾಗಿದೆ ನೋಡಿ. ರುಚಿಕರವಾದ ರಸಗುಲ್ಲ ಮಾಡೋದು ಎಷ್ಟು ಈಸಿ ಅಂತ ನೋಡ್ಕೊಂಡ್ರಲ್ಲ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಫ್ರೆಶ್ ಆಗಿ ಮನೇಲಿ ಮಾಡೋದು ತುಂಬ ಒಳ್ಳೆಯದು. ರಸಗುಲ್ಲ ಮಾಡಲು ಬೇಕಾಗುವ ಸಾಮಗ್ರಿಗಳು: ಅರ್ಧ ಲೀಟ್ರ್ ಹಾಲು, 1 ನಿಂಬೆಹಣ್ಣು, 200 ಗ್ರಾಂ ಸಕ್ಕರೆ, 2 ಏಲಕ್ಕಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.